ಎಲ್ಲರಿಗೂ ಸವಿ ಸಂಭ್ರಮ ಚಾನಲಿಗೆ ಸ್ವಾಗತ. ನಾನು ಕೆಲವು ಮಲ್ಲಿಗೆ ಗಿಡಗಳನ್ನು ನೆಟ್ಟಿದ್ದೇನೆ ನೋಡಿ. ಕೆಲವು ಗಿಡಗಳನ್ನು ಚಟ್ಟಿಯಲ್ಲಿ ಹಾಕಿದ್ದೇನೆ. ಚಟ್ಟಿ ಅಂದರೆ ಪಾಟಲ್ಲಿ ಹಾಕಿದ್ದೇನೆ ನೋಡಿ. ಗಿಡಗಳಿಗೆ ಒಂದು 4-5 ವರ್ಷ ಆಯಿತು ಗಿಡಗಳು ನೆಟ್ಟು. ಕೆಲವು ನೆಲದಲ್ಲಿ ಹಾಕಿದ್ದೇನೆ. ಇದರಲ್ಲಿ ಒಳ್ಳೆ ಹೂವು ಆಗ್ತಿತ್ತು. ಆದರೆ ಈ ಸಲ ಮಳೆ ಇದರಿಂದಾಗಿ, ಜಾಸ್ತಿ ಮಳೆ ಬಿದ್ದದರಿಂದಾಗಿ ಸ್ವಲ್ಪ ಹೂವೆಲ್ಲ ಕಡಿಮೆ. ಹಾಗೆ ಗಿಡಗಳೆಲ್ಲ ಅರೆಜೀವಾಗಿ ಹೋಗಿದೆ. ಇದಕ್ಕೆ ಪುನಃ ಜೀವ ಭರಿಸಬೇಕು ನಾನು. ಈ ಥರ ನೋಡಿ, ಮಳೆ ಜಾಸ್ತಿಯಾಗಿ ಈ ಥರ ಎಲ್ಲ ಆಗಿದೆ. ಇದನ್ನಲ್ಲಿ ಹೀಗೆಲ್ಲ ಕೀಳಬೇಕು. ಈ ಥರ ಕಿತ್ತು ತೆಗಿಬೇಕು. ಎಲ್ಲ ಕಿತ್ತು ತೆಗೆದರೆ ಪುನಃ ಅಲ್ಲಿ ಚಿಗುರು ಬರ್ತದೆ ನೋಡಿ. ಈ ಥರದ್ದೆಲ್ಲ ತೆಗಿಬೇಕು. ಈ ಥರ ಹುಲ್ಲೆಲ್ಲ ತೆಗಿಬೇಕು ಬುಡದಲ್ಲಿದ್ದದೆ. ಈ ಥರ ನೋಡಿ, ಈ ಥರ ಇದ್ದದನ್ನೆಲ್ಲ ಹೀಗೆ ಎಲೆಗಳನ್ನು ಕಿತ್ತು ತೆಗಿಬೇಕು. ಕಿತ್ತು ತೆಗೆದರೆ ಅದು ಪುನಃ ಅಲ್ಲಿ ಚಿಗುರು ಬಂದು ಮೊಗ್ಗಾಗ್ತದೆ ನೋಡಿ. ಇಲ್ಲೊಂದು ನೋಡಿ. ನೆಲದಲ್ಲಿ ಹಾಕಿದ ಗಿಡ ಅಷ್ಟೇನು ಪಕ್ಕ ಮಳೆಗೇನು ಹಾಳಾಗುವುದಿಲ್ಲ. ಯಾಕೆಂದರೆ ಭೂಮಿ ನೀರನ್ನು ಹೀರ್ಕೊಳ್ತದಲ್ಲ, ಆದ ಕಾರಣ ಅಷ್ಟೇನು ಗಿಡ ಇದಾಗುವುದಿಲ್ಲ. ಆದರೂ ನೋಡಿ, ವಿಪರೀತ ಮಳೆ ಆದ ಕಾರಣ ಎಲ್ಲ ಹಳದಿ ಆಗಿದೆ ನೋಡಿ. ಈ ಥರ ಎಲ್ಲ ಕಿತ್ತು ತೆಗಿಬೇಕು. ಇದು ಕೆಲವರು ಮಲ್ಲಿಗೆ ಕೃಷಿ ಮಾಡೋರು ಇದ್ದಾರೆ ತುಂಬ. ಅವರ ಹತ್ರ ಎಲ್ಲ ಕೇಳಿ ತಿಳ್ಕೊಂಡದ್ದು ನಾನು ಇದನ್ನು. ಈ ಥರ ಎಲೆ ಕೀಳಬೇಕು, ಹಾಗೆ ಕೆರೆ ಬಳ್ಳಿ ಬಂದದನ್ನೆಲ್ಲ ಕಟ್ ಮಾಡಿ ತೆಗಿಬೇಕು. ನಾವು ಇದರಲ್ಲಿ ಹೂವಾದದನ್ನು ಮಾರುವುದಿಲ್ಲ. ಅಂದರೆ ಸ್ವಲ್ಪ ಗಿಡ ಇದ್ದಾವೆ ಅಷ್ಟೇ, ಸ್ವಲ್ಪ ನೆಲದಲ್ಲಿ ಸ್ವಲ್ಪ ಚಟ್ಟಿಯಲ್ಲಿ ಹಾಕಿದ್ದಷ್ಟೇ. ಆದರೆ ನಮಗೆ ದೇವರಿಗೆ ಇಡಲಿಕ್ಕೆ, ಎಲ್ಲಿಯಾದರೂ ಫಂಕ್ಷನಿಗೆ ಹೋಗುವ ಮುಡಿಲಿಕ್ಕೆಲ್ಲ ಸಾಕಾಗ್ತದೆ. ಕ್ರಾಯಕ್ಕೆ ತರಬೇಕಂತೇನಿಲ್ಲ, ಅಷ್ಟು ಹೂ ಆಗ್ತದೆ. ಇದು ನೋಡಿ, ಚಟ್ಟಿಯಲ್ಲಿ ಹಾಕಿದ ಗಿಡ ನೋಡಿ ಈ ಥರ ಆಗಿದೆ, ಮಳೆ ಜಾಸ್ತಿಯಾಗಿ. ಇದಕ್ಕೀಗ ಇದರ ಆರೈಕೆ ಸುಮಾರು ಮಾಡಬೇಕು, ಮರುಜೀವ ಕೊಡಬೇಕು ಇದಕ್ಕೆ. ಇದೇನು ಸಾಯಲಿಲ್ಲ ಗಿಡ, ಈ ಥರ ಹಳದಿ ಆಗಿದೆ ಅಷ್ಟೇ. ಹುಲ್ಲೆಲ್ಲ ತೆಗಿಬೇಕು. ಇದು ನೋಡಿ, ಹಳದಿ ಗಿಡ ಅಲ್ಲ, ಹಳದಿ ಎಲೆ ಆಗಿ ಗಿಡವೇ ಹಳದಿಯಾಗಿ ಆಗಿದೆ ನೋಡಿ. ಇದನ್ನೆಲ್ಲ ಕಿತ್ತು ತೆಗಿಬೇಕು. ನೋಡಿ,
ಇದು ನೋಡಿ, ಇದರ ಚಟ್ಟಿಯಲ್ಲಿ ಹಾಕಿದ ಗಿಡ ನೋಡಿ ಈ ಥರ ಆಗಿದೆ, ಮಳೆ ಜಾಸ್ತಿಯಾಗಿ. ನೋಡಿ ಇದರಲ್ಲಿ ಈ ಒಣ ಕಡ್ಡಿ ಉಂಟಲ್ಲ, ಇದನ್ನೆಲ್ಲ ತೆಗಿಬೇಕು ಈ ಥರ. ಕಳೆದ ವರ್ಷ ಈ ಗಿಡದಲ್ಲಿ ತುಂಬ ಹೂವು ಆಗ್ತಿತ್ತು, ಈ ಸಲ ಇಲ್ಲ. ಈಗ ಇದಕ್ಕೆ ಈಗ ಹೂವು ಆಗಬೇಕಿದ್ರೆ ಈಗ ಅದನ್ನು ಪುನಃ ಆರೈಕೆ ಮಾಡಬೇಕು. ಯಾಕೆ ಹೇಗೆ ಅಂತ ಹೇಳಿದರೆ, ಇದು ಬುಡದ ಮಣ್ಣನ್ನೆಲ್ಲ ಸಡಿಲ ಮಾಡಬೇಕು. ಸಡಿಲ ಮಾಡಿ ಇದಕ್ಕೆ ಕಲ್ಲು ಮಿಶ್ರಿತ ಮಣ್ಣು ಮತ್ತು ಒಣಗಿದ ಸಗಣದ ಪುಡಿಯನ್ನು ಮಿಕ್ಸ್ ಮಾಡಿ ಇದಕ್ಕೆ ಹಾಕಬೇಕು. ಆಗ ಪುನಃ ಗಿಡ ಚಿಗುರಿ, ಆಮೇಲೆ ಈ ಥರ ಒಣಗಿದ ಕಡ್ಡಿಗಳನ್ನೆಲ್ಲ ತೆಗಿಬೇಕು ಈ ಥರ. ಹೀಗೆ ಕೈಯಲ್ಲಿ ತೆಗೆದರೂ ಆಗ್ತದೆ, ಕಟ್ ಮಾಡಿ ತೆಗೆದರೂ ಆಗ್ತದೆ. ಇದು ನೋಡಿ ನೋಡಿ, ಈ ಥರ ಎಲೆ ಉಂಟಲ್ಲ, ಇದನ್ನು ತೆಗಿಬೇಕು. ಇಲ್ಲಿ ಒಂದನ್ನು ಕಿತ್ತು ತೆಗಿಬೇಕು ಈ ಥರ. ವಿಷಯ ಮಲ್ಲಿಗೆ ಬಗ್ಗೆ ನನಗೆ ಗೊತ್ತಿಲ್ಲ. ಮಲ್ಲಿಗೆ ಕೃಷಿಯಲ್ಲಿ ನಾನು ಏನು ಅಧ್ಯಯನ ಮಾಡಿಲ್ಲ. ಇಲ್ಲಿ ಸ್ವಲ್ಪ ಕೇಳಿಕೊಂಡು, ಯಾರಾದರೂ ಹೇಳಿದ್ದನ್ನು ಕೇಳಿಕೊಂಡು ತಿಳ್ಕೊಂಡು ಈ ಥರ ಮಾಡ್ತಾಯಿದ್ದೇನೆ ನಾನು. ಈ ಗಿಡದ ನೋಡು, ಮೊನ್ನೆ ಎಲ್ಲ ನಾನು ಎಲೆಲ್ಲ ಕಿತ್ತು ತೆಗೆದಿದ್ದೆ, ಹಾಳೆ ಎಲ್ಲ. ಈಗ ನೋಡಿ ಇಲ್ಲಿ ಚಿಗುರು ಬಂದಿದೆ ನೋಡಿ. ಇದು ಚಿಗುರು ಬಂದದ್ದು ದೊಡ್ಡದಾಗಿ ಇನ್ನು ಮುಖ್ಯ ಆಗ್ತದೆ. ಇದಕ್ಕೂ ಕೂಡ ಹಾಗೆ, ಈ ಗಿಡಕ್ಕೆ ಇದರ ಬುಡವನ್ನು ಸಡಿಲ ಮಾಡಿ, ಮಣ್ಣು ಸಡಿಲ ಮಾಡಿ, ಇದಕ್ಕೆ ಕಲ್ಲು ಮಿಶ್ರಿತ ಮಣ್ಣು ಅಥವಾ ಸುಡು ಮಣ್ಣು, ಹಾಗೆ ಅದರ ಜೊತೆಗೆ ಒಣಗಿದ ಸಗಣಿಯ ಪುಡಿಯನ್ನು ಹಾಕಿ ಮಿಕ್ಸ್ ಮಾಡಿ ಇದಕ್ಕೆ ಹಾಕಬೇಕು. ಆಗ ಪುನಃ ಚೆಂದ ಎಲ್ಲ ಚಿಗುರು ಬರ್ತದೆ. ಇಲ್ಲಿ ನೋಡಿ ಚಿಗುರಿ ಬಂದದ್ದು, ಎಲ್ಲೆಲ್ಲ ಕಿತ್ತಾಕಿದ್ದಲ್ಲೆಲ್ಲ ಚಿಗುರು ಬಂದಿದೆ ನೋಡಿ. ಇಲ್ಲಿ ಚಿಗುರು ಬಂದದ್ದು ಎಲ್ಲ ಕಿತ್ತಾಕಿದ್ದು ನೋಡಿ, ಚಿಗುರು ಬಂದಿದೆ. ಅದು ಹೀಗೆ ಎಲೆಲ್ಲ ನೋಡಿ, ಈ ಥರ ಎಲೆಲ್ಲ ಕೀಳಬೇಕು. ಈಗ ನೋಡಿ ಎಲ್ಲೆಲ್ಲ ಕಿತ್ತು ತೆಗ್ದಿದ್ದೇನೆ. ಇನ್ನು ಇದರಲ್ಲಿ ಚಿಗುರು ಬರ್ಬೋದು. ಹೀಗೆ ಒಣಗಿದ ಕಡ್ಡಿಯನ್ನೆಲ್ಲ ಹೀಗೆ ಕಟ್ ಮಾಡಿ ತೆಗಿಬೇಕು. ಇದು ನೋಡಿ, ಇದು ಕೆರೆಬಳ್ಳಿ. ಇದನ್ನು ಇಲ್ಲಿಂದ ಕಟ್ ಮಾಡಿ, ಇಷ್ಟು ಬುಡದಿಂದ ಕಟ್ ಮಾಡಿ ತೆಗಿಬೇಕು. ಇದು ನೋಡಿ, ಇಲ್ಲಿ ಎಲ್ಲೆಲ್ಲ ಕಿತ್ತಿದ್ದೇನೆ. ಇದಕ್ಕೆ ಇನ್ನು ಚಿಗುರು ಬರ್ತದೆ ಅದಕ್ಕೆ.
ನೋಡಿ, ಇದು ನೋಡಿ ಚಿಗುರಿ ಬಂದದ್ದು. ಎಲ್ಲೆಲ್ಲ ಕಿತ್ತು ತೆಗೆದಿದ್ದೆ, ಹಳದಿ ಹಳದಿ ಆಗಿತ್ತು ಜಾಸ್ತಿ ಮಳೆಗೆ. ಈಗ ನೋಡಿ ಚಿಗುರು ಬಂದು ಇದು ಉದ್ದವಾಗಿ ಬೆಳೆದು ಇದೀಗ ಇದರಲ್ಲಿ ಮೊಗ್ಗು ಆಗ್ತದೆ. ಈ ಥರ ಇದ್ದದನ್ನು ಈಗ ಕಟ್ ಮಾಡಿ ತೆಗಿಬೇಕು. ಈ ಥರ ಒಣಗಿದ ಕಡ್ಡಿ ಎಲ್ಲ ಕಟ್ ಮಾಡಿ ತೆಗಿಬೇಕು ನೋಡಿ. ಇದು ನೋಡಿ, ಇದು ಕೆರೆಬಳ್ಳಿ. ಇದನ್ನು ಕಟ್ ಮಾಡಿ ತೆಗಿಬೇಕು ಇಲ್ಲಿಂದ. ನೋಡಿ ಎಷ್ಟು ಉದ್ದ ಬಂದಿದೆ ನೋಡಿ ಕೆರೆಬಳ್ಳಿ. ಇದನ್ನು ಇಲ್ಲಿಂದ ಕಟ್ ಮಾಡಿ ತೆಗಿಬೇಕು ಹೀಗೆ. ಇದನ್ನು ಬೇರೆ ಚಟ್ಟಿಯಲ್ಲಿ ಹಾಕಿ ನಡ್ಬೋದು ಅಥವಾ ನೆಲದಲ್ಲಿ ಸಹ ನಡ್ಬೋದು ಇದನ್ನು. ಇದು ನೋಡಿ ಕೆರೆಬಳ್ಳಿ. ಇದು ನೋಡಿ, ಇದನ್ನು ಇಲ್ಲಿಂದ ಕಟ್ ಮಾಡಿ ತೆಗಿಬೇಕು. ಬೇಡದ ಎಲೆಯನ್ನೆಲ್ಲ ತೆಗಿಬೇಕೀಗ. ಗೆಲ್ಲು ಕಟ್ ಮಾಡಿದರೆ ಪುನಃ ಬರ್ತದೆ, ಚಿಗುರು ಬರ್ತದೆ ಅಲ್ಲಿ. ಈ ಥರ ಎಲ್ಲ ಅದನ್ನು ಹೀಗೆ ತೆಗಿಬೇಕಲ್ಲಿ, ಚಿಗುರು ಬರ್ತದೆ. ನೋಡಿ, ಎಲ್ಲ ಕಿತ್ತಲ್ಲಿ ಚಿಗುರು ಬಂದಿದೆ. ಅದು ನೋಡಿ, ಚಿಗುರು ಬಂದದ್ದು. ಇಲ್ಲಿ ಸಹ ಚಿಗುರು ಬಂದಿದೆ. ನಿಮಗೂ ಹೀಗೆ ಮಲ್ಲಿಗೆದು ಬಗ್ಗೆ ಏನಾದರೂ ಮಾಹಿತಿ ಗೊತ್ತಿದ್ದರೆ, ಈ ಥರದ ಗಿಡಕ್ಕೆ ಏನಾದರೂ ಏನು ಮಾಡಬೇಕಂತ ಗೊತ್ತಿದ್ದರೆ ಕಮೆಂಟ್ ಮೂಲಕ ನನಗೆ ತಿಳಿಸಿ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.